ಕರ್ನಾಟಕಿ ಮತ್ತು ಹಿಂದೂಸ್ಥಾನಿ ಈ ಎರಡೂ ಸಂಗೀತ ಪದ್ಧತಿಗಳಲ್ಲಿ ಹಲವು ದಿಗ್ಗಜರು ಭಾರತೀಯ ಸಂಗೀತ ಪರಂಪರೆಯ ನಾದಮಾಧುರ್ಯವನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದ್ದಾರೆ. ಹಿಂದೂಸ್ಥಾನಿ ಸಂಪ್ರದಾಯದ ಆಗ್ರಾ ಘರಾಣಾ ಶೈಲಿಯಲ್ಲಿ ಇಂದು ಪ್ರಮುಖವಾಗಿ ಕೇಳಿಬರುವ ಹೆಸರು ಲಲಿತ್ ಜೆ ರಾವ್. ಬೆಂಗಳೂರಿನ ಧಾರೇಶ್ವರ್ ಪ್ರಭಾಕರ್ ಮತ್ತು ರಮಾಬಾಯಿ ದಂಪತಿಗಳ ಮಗಳಾಗಿ 1942ರ ನವೆಂಬರ್ 6ರಂದು ಲಲಿತ್ ಜನಿಸಿದರು. ಲಲಿತ್ ಎಂಬುದು ಹಿಂದೂಸ್ಥಾನಿಯ ಬೆಳಗಿನ ರಾಗ ಮತ್ತು ಲಲಿತೆ ಎಂಬುದು ಶಾರದೆಯ ಹೆಸರು ಕೂಡ. ಈ ಹೆಸರಿನಲ್ಲಿ ಮುಂದೆ ಪ್ರಖ್ಯಾತರಾದವರೇ ಲಲಿತ್ ಜೆ ರಾವ್ ರವರು. ಆಗ್ರಾ ಘರಾಣೆ ಗಾಯಕಿ ಅಂದರೆ ಅದೊಂದು ಪುರುಷ ಪ್ರಧಾನ ಗಾಯಕಿ, ಒಂದು ಕಸುವಿನ ಗಾಯಕಿ ಅನ್ನೋ ಒಂದು ಪ್ರತೀತಿ ಇತ್ತು. ಆದರೆ ನಮ್ಮಲ್ಲಿ ಬೆಳೆದು ಬಂದ ಈ ಸ್ತ್ರೀ ಸಂಗೀತಗಾರ್ತಿಯರ ಒಂದು ಪರಂಪರೆ ಏನಿದೆ ಅದನ್ನು ಹೆಂಗಸರು ಹಾಡಿದ್ರು ಕೂಡ ಇನ್ನೂ ಅದ್ಭುತವಾಗಿರುತ್ತೆ ಅನ್ನೋದನ್ನ ನಿದರ್ಶನ ಮಾಡಿ ತೋರಿಸಿದವರಲ್ಲಿ ಲಲಿತ್ ರಾವ್ ಅವರು ತುಂಬ ಪ್ರಮುಖರು. ಶಾಸ್ತ್ರೀಯ ಸಂಗೀತದಲ್ಲಿ ಲಾಲಿತ್ಯ ದೌರ್ಬಲ್ಯಕ್ಕೆ ಎಡೆ ಕೊಡದಂತೆ, ಪಾಂಡಿತ್ಯ ಕಾರ್ಕಶ್ಯಕ್ಕೆ ಎಡೆ ಕೊಡದಂತೆ ನಿರ್ವಾಹ ಮಾಡೋದು ಬಹಳ ಬಹಳ ಕಷ್ಟದ ಕೆಲಸ. ಅದನ್ನು ಈ ತೋರಿಕೆಯ ವೈರುಧ್ಯವನ್ನು ಹೋಗಲಾಡಿಸಿ ಅಂತರಂಗದಲ್ಲಿರುವಂತಹ ಸಮನ್ವಯ ಏನು ಸಾಧನೆ ಮಾಡಬಹುದು ಅದಕ್ಕೆ ನಿದರ್ಶನ ರೂಪವಾಗಿರುವಂಥವರು ನಮ್ಮ ಲಲಿತ್ ಜೆ ರಾವ್ ಅವರು. ಎರಡು ವರ್ಷದ ಮಗುವಾಗಿದ್ದಾಗಲೇ ಸಂಗೀತದ ಬಗೆಗಿನ ಒಲವು ಮೂಡಿತ್ತು. 3 ವರ್ಷದ ಮಗುವಾಗಿದ್ದಾಗ ಉಸ್ತಾದ್ ಫಯಾಜ್ ಖಾನ್ ರವರ ಸಂಗೀತ ಕಚೇರಿಯನ್ನು ನಿರಂತರ 4 ಗಂಟೆಗಳಷ್ಟು ಕಾಲ ಕೇಳುವ ಸಂಗೀತಾಸಕ್ತಿ ಇತ್ತು. ಲಲಿತ್ ರವರು ಮೆಟ್ರಿಕ್ಯುಲೇಷನ್ವರೆಗೆ ಅಭ್ಯಾಸ ಮಾಡಿದ್ದು ಬೆಂಗಳೂರಿನ ಸೋಫಿಯಾ ಸ್ಕೂಲ್ನಲ್ಲಿ. ಓದಿನ ಜೊತೆಗೆ ಇವರು ಕ್ರೀಡೆಗಳಲ್ಲೂ ಸಹ ಮುಂದಿದ್ದರು. ಜೊತೆಗೆ ತುಸು ಕಥಕ್ ಶೈಲಿಯ ನಾಟ್ಯಾಭ್ಯಾಸವನ್ನೂ ಮಾಡಿದ್ದರು. ಆದರೆ ಅವರ ಪ್ರಮುಖ ಒಲವು ಮಾತ್ರ ಸಂಗೀತದ ಕಡೆಗೆ ಇದ್ದಿತು. ತಮ್ಮ 9ನೆಯ ವಯಸ್ಸಿನಲ್ಲಿಯೇ ಪಂಡಿತ್ ರಾಮರಾವ್ ವಿ ನಾಯಕ್ ರವರ ಶಿಷ್ಯೆಯಾದರು. ಲಲಿತ್ ರವರು ತಮ್ಮ 12ನೇ ವಯಸ್ಸಿನಲ್ಲಿಯೇ ಬೆಂಗಳೂರಿನ ಸಂಗೀತ ಸಭಾದಲ್ಲಿ ಮೊದಲ ಕಚೇರಿಯನ್ನು ನೀಡಿದರು. 1957ರಲ್ಲಿ ಮುಂಬಯಿಯಲ್ಲಿ ನಡೆದ ಅಖಿಲ ಭಾರತೀಯ ಸುರಸಿಂಗಾರ್ ಸಂಸದ್ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಲಲಿತ್ ರವರಿಗೆ ಆಗಿನ್ನೂ ಕೇವಲ 14 ವರ್ಷ. ಅದೇ ವರ್ಷ ಇವರು ಪ್ರತಿಷ್ಠಿತ ಸ್ವಾಮಿ ಹರಿದಾಸ ಸಂಗೀತ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಂದಿನ ಇವರ ಸಂಗೀತ ಪ್ರಸ್ತುತಿಯ ಬಗ್ಗೆ ಪತ್ರಿಕೆಗಳು ಪ್ರಶಂಸೆಯ ಬರಹಗಳನ್ನು ಪ್ರಕಟಿಸಿದ್ದವು. ಸಂಗೀತ ಸಾಧನೆಯ ಗುಂಗಿನಲ್ಲಿ ಇವರು ವಿದ್ಯಾಭ್ಯಾಸವನ್ನು ಕಡೆಗಣಿಸಲಿಲ್ಲ. ಪ್ರೌಢ ಶಿಕ್ಷಣದಲ್ಲಿ 2ನೇ ರ್ಯಾಂಕನ್ನು, ಪದವಿ ಪೂರ್ವ ಪರೀಕ್ಷೆಯಲ್ಲಿ 4ನೇ ರ್ಯಾಂಕನ್ನು ಪಡೆದರು. ಬೆಂಗಳೂರಿನ ಮಹಾರಾಣಿ ಕಾಲೇಜನ್ನು ಸೇರಿ ಪದವಿಯನ್ನು ಗಳಿಸಿದರು. ಆಗ ಮೈಸೂರು ರಾಜ್ಯದ ಬ್ಯಾಸ್ಕೆಟ್ಬಾಲ್ ಟೀಮ್ನಲ್ಲಿ ಪಾಲ್ಗೊಂಡಿದ್ದರು. ಇವರು 1965ರಲ್ಲಿ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ ಬಿಇ ಪದವಿ ಗಳಿಸಿದರು. ಉನ್ನತ ಶಿಕ್ಷಣಕ್ಕಾಗಿ ಕೆನಡಾದ ನ್ಯೂ ಬ್ರನ್ಸ್ವಿಕ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದರು. ಬಯೋಮೆಡಿಕಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದರು. ನಂತರ ಇವರು ಪ್ರೌಢ ಪ್ರಬಂಧವನ್ನೂ ರಚಿಸಿದರು. ಇಂದಿಗೂ ಸಹ ಇದು ಸಂಶೋಧನಾರ್ಥಿಗಳಿಗೆ ಅಧ್ಯಯನ ಯೋಗ್ಯ ಕೃತಿಯಾಗಿದೆ. ಓದು ಮುಗಿಸಿ ಭಾರತಕ್ಕೆ ಹಿಂದಿರುಗಿದ ನಂತರ 19 ಮೇ 1967ರಂದು ಜೈವಂತ್ ರಾವ್ ರವರ ಬಾಳ ಸಂಗಾತಿಯಾದರು. ಜೈವಂತ್ ರಾವ್ ರವರು ಕೂಡ ಸಂಗೀತದಲ್ಲಿ ಬಹು ಆಸಕ್ತಿಯನ್ನು ಉಳ್ಳವರು. ಮದುವೆಯಾಗುವ 2 ವರ್ಷದ ಮುಂಚೆಯೇ ಲಲಿತ್ ರವರ ಕಚೇರಿಯನ್ನು ಕೇಳಿ ಅವರ ಸಂಗೀತಕ್ಕೆ ತಲೆದೂಗಿದ್ದರು. ಮುಂದೆ ಲಲಿತ್ ಜೆ ರಾವ್ ರವರ ಸಂಗೀತ ಪಯಣದಲ್ಲಿ ಇವರು ಸ್ಫೂರ್ತಿಯ ಸೆಲೆಯಾದರು. ಮೆಚ್ಚುಗೆ, ಸಹಾಯ, ನಿಷ್ಠುರವಾದ ವಿಮರ್ಶೆ ಇವುಗಳು ಲಲಿತ್ ರವರ ಸಂಗೀತ ಸಾಧನೆಗೆ ನೆರವಾದವು. ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಲಲಿತ್ ರವರು ಸಂಗೀತದ ಬಗೆಗಿನ ಆಸಕ್ತಿಯನ್ನು ತುಸು ಕಡಿಮೆ ಮಾಡಿಕೊಂಡಿದ್ದರು. ವಿವಾಹವಾದ ನಂತರ
ಇವರು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಭವಿಷ್ಯಕ್ಕಾಗಿ ನವದೆಹಲಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ಬಾನುಲಿ ಕೇಂದ್ರವೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಪಂಡಿತ್ ದಿನಕರ್ ಕಾಯ್ಕಿಣಿಯವರ ಶಿಷ್ಯರಾದರು. ಅವರು ಲಲಿತ್ರವರನ್ನು ಮತ್ತೆ ಸಂಗೀತದ ಹಾದಿಗೆ ಎಳೆದು ತಂದು ಮೆರುಗನ್ನು ಇತ್ತರು. ಪತಿ ಜೈವಂತರಾವ್ ರವರಿಗೆ ಮುಂಬೈಗೆ ವರ್ಗಾವಣೆ ಆದ್ದರಿಂದ ದೆಹಲಿಯಲ್ಲಿ ಸಿಕ್ಕ ಕೆಲಸವನ್ನು ಇವರು ಬಿಡಬೇಕಾಯಿತು. 1969ರಲ್ಲಿ ಇವರು ಗಂಡು ಮಗುವಿಗೆ ಜನ್ಮವಿತ್ತರು. ಅಲ್ಲಿಂದ ಇವರ ಬದುಕಿನ ಹಾದಿ ಮತ್ತು ಸಂಗೀತದ ಪಥಗಳು ತಿರುವನ್ನು ಪಡೆದುಕೊಂಡವು. ಮುಂಬೈಯಲ್ಲಿ ವಾಸವಾಗಿದ್ದ ಆಗ್ರಾ ಅತ್ರೋಳಿ ಘರಾಣಾದ ಉಸ್ತಾದ್ ಖಾದಿಮ್ ಹುಸೇನ್ ಖಾನ್ ರವರು ಇವರ ಸಂಗೀತದ ಬದುಕಿಗೆ ಮಾಂತ್ರಿಕನಂತೆ ಪ್ರವೇಶ ಪಡೆದರು. ಈ ಮೊದಲೇ ಕಲಿತಿದ್ದ ಸಂಗೀತಕ್ಕೆ ಸಾಣೆ ಹಿಡಿದು ಪಕ್ಕಾಗಿಸಿದರು. ಹಲವಾರು ರಾಗಗಳನ್ನು ಮತ್ತು ಚೀಸ್ಗಳನ್ನು ಕಲಿಸಿದರು. ಲಲಿತ್ರವರು ಇಂಜಿನಿಯರಿಂಗ್ ಬದಲಾಗಿ ಸಂಗೀತವೇ ಸರ್ವಸ್ವ ಎಂಬ ನಿರ್ಧಾರಕ್ಕೆ ಬಂದರು. ಉಸ್ತಾದ್ ಖಾದಿಮ್ ಹುಸೇನ್ ಖಾನ್ ರವರು ಹಲವಾರು ಸಂಗೀತ ಕಚೇರಿಗಳನ್ನು ನಡೆಸಲು ಇವರನ್ನು ಪ್ರೇರೇಪಿಸಿ ಸಿದ್ಧಗೊಳಿಸಿದರು. ಶಾಸ್ತ್ರೀಯ ಸಂಗೀತದಲ್ಲಿ ಅಧ್ಯಯನ ಕೈಗೊಳ್ಳಲು ಇವರಿಗೆ ಭುಲಾಭಾಯಿ ಮೆಮೋರಿಯಲ್ ಸ್ಕಾಲರ್ಶಿಪ್ ಕೂಡ ದೊರಕಿತು. ದೇಶದ ಉದ್ದಗಲಕ್ಕೂ ಇವರು ಸಂಗೀತ ಕಚೇರಿಗಳನ್ನು ನೀಡಿದರು. ಖಯಾಲ್, ಧ್ರುಪದ್, ಧಮಾರ್, ಠುಮ್ರಿ, ತರಾನಾ ಮುಂತಾದ ಬಗೆ ಬಗೆಯ ಸಂಗೀತದ ರಸದೌತಣಗಳನ್ನು ಶ್ರೋತೃಗಳಿಗೆ ಉಣಬಡಿಸಿದರು. ತರಾನಾ ಪ್ರಸ್ತುತಿಯಲ್ಲಿ ತಮ್ಮದೇ ಆದ ಶೈಲಿಯನ್ನು ರೂಢಿಸಿಕೊಂಡರು. ಆಲ್ ಇಂಡಿಯಾ ರೇಡಿಯೋದಲ್ಲಿ ಉನ್ನತ ಶ್ರೇಣಿಯ ಕಲಾವಿದರಾಗಿ ಸೇವೆಗೈದರು. 70ರ ದಶಕದ ಮಧ್ಯಭಾಗದಲ್ಲಿ ಉಸ್ತಾದ್ ಖಾದಿಮ್ ಹುಸೇನ್ ಖಾನ್ ರವರ ಶಿಷ್ಯರೊಡಗೂಡಿ ಸಾಜನ್ ಮಿಲಾಪ್ ಎಂಬ ಸಂಗೀತ ಸಂಸ್ಥೆಯನ್ನು ಕಟ್ಟಿದರು. ದೆಹಲಿಯಲ್ಲಿ ಪತಿ ಜೈವಂತರಾವ್ ಅವರ ಜೊತೆ ಇದ್ದಾಗ ಸಂಗೀತ ನಾಟಕ ಅಕಾಡೆಮಿಗಾಗಿ ಹಲವಾರು ಹಿರಿಯ ಸಂಗೀತಗಾರರನ್ನು ಸಂದರ್ಶನ ಮಾಡಿದರು. ಕಲ್ಕತ್ತಾದ ಸಂಗೀತ ರಿಸರ್ಚ್ ಅಕಾಡೆಮಿಯವರು ಫೋರ್ಡ್ ಫೌಂಡೇಶನ್ನ ಒಂದು ಪ್ರಾಜೆಕ್ಟ್ ಸಲುವಾಗಿ ದೊಡ್ಡ ದೊಡ್ಡ ಉಸ್ತಾದರ ದೊಡ್ಡ ದೊಡ್ಡ ವಿದ್ವಾಂಸರ ರಾಗಗಳನ್ನು ನಮಗೆ ದಾಖಲೆ ಮಾಡಿಕೊಡಿ ಅಂತ ಲಲಿತ್ ರಾವ್ರನ್ನ ಕೇಳ್ತಾರೆ. ಸೊ ಅಂತಹ ದೊಡ್ಡ ದೊಡ್ಡ ಗಾಯಕರಿಂದ ದೊಡ್ಡ ದೊಡ್ಡ ಉಸ್ತಾದರಿಂದ ಅಪರೂಪದ ಸಂಗ್ರಹವನ್ನು ರಾಗಗಳನ್ನು ನಮಗೆಲ್ಲ ದಾಖಲೀಕರಿಸಿಕೊಟ್ಟ ಒಂದು ಶ್ರೇಷ್ಠವಾದ ಕೆಲಸವನ್ನು ನಮ್ಮ ಲಲಿತ್ ರಾವ್ ಮಾಡಿದ್ದಾರೆ. ವಿಶೇಷ ಆಹ್ವಾನದ ಮೇರೆಗೆ ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಸಂಗೀತ ಸಂಗ್ರಹ ಯೋಜನೆಗೆ ಇವರು ಸುಮಾರು 500 ಬಂದಿಷ್ಗಳನ್ನು ಧ್ವನಿಮುದ್ರಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ಬೆಂಗಳೂರು ಬಾನುಲಿ ಕೇಂದ್ರದ ಅಮೃತವರ್ಷಿಣಿ FM ವಾಹಿನಿಗಾಗಿ 13 ಸಂಚಿಕೆಯ ಹಿಂದೂಸ್ಥಾನಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆ ಸಂದರ್ಭದೊಳಗೆ ನನಗೊಂದು ಐಡಿಯಾ ಬಂತು, ಏನಂದರೆ ಒಂದು ರಾಗಾಂತರಂಗ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ. ಅದನ್ನು ನಾನೇ ಎಡಿಟ್ ಮಾಡಿ ನಾನೇ ಎಲ್ಲ ಮಾಡಿ ಅದನ್ನು ಪ್ರಸ್ತುತಪಡಿಸಿದೆ ನಾನು. ಆವಾಗ ಅವ್ರದ್ದು ಜ್ಞಾನ ಇದ್ರದ್ದು ಚೀಸ್ಗಳ ಭಂಡಾರ ಅದೆಲ್ಲ ನಾನು ಒಂಥರ ಮೂಕು ವಿಸ್ಮಿತನಾಗಿ ಮಾಡ್ತು. ಬೆಂಗಳೂರು ಗಾಯನ ಸಮಾಜದಲ್ಲಿ ಆಗ್ರಾ ಅತ್ರೋಳಿ ಘರಾಣದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಭಾರತೀಯ ವಿದ್ಯಾಭವನದ ಸಂಚಿಕೆಗಳಲ್ಲಿ ಮತ್ತು ಇತರೆ ಪ್ರಕಟಣೆಗಳಲ್ಲಿ ಇವರು ಸಂಗೀತ ವಿಮರ್ಶೆಯನ್ನು ಸಹ ಮಾಡಿದ್ದಾರೆ. 1973ರಿಂದ 1993ರವರೆಗೆ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಇವರು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. 1981ರಲ್ಲಿ ಪ್ರಥಮ ಬಾರಿಗೆ ವಿದೇಶದಲ್ಲಿ ಇವರು ಕಾರ್ಯಕ್ರಮವನ್ನು ನೀಡಿದರು. ಫ್ರಾನ್ಸ್, UK, US ಮತ್ತು ಕೆನಡಾ ದೇಶಗಳಲ್ಲಿಯೂ ಇವರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹಲವು ಪ್ರತಿಷ್ಠಿತ ಧ್ವನಿಮುದ್ರಣ ಸಂಸ್ಥೆಗಳು ಇವರು ಹಾಡಿದ ಬಹುಸಂಖ್ಯೆಯ ಧ್ವನಿಮುದ್ರಿಕೆಗಳನ್ನು ನಿರ್ಮಿಸಿವೆ. ಎರಡು 2005ರಲ್ಲಿ ಇವರು ಸಂಯೋಜಿಸಿ ನಿರ್ದೇಶಿಸಿದ ಭೈರವ್ನಿಂದ ಭೈರವಿವರೆಗೆ ಸಂಗೀತ ಕಾರ್ಯಕ್ರಮವು ಬಹು ಮೆಚ್ಚುಗೆಯನ್ನು ಪಡೆಯಿತು. 1993-94ರ ವೇಳೆಯಲ್ಲಿ ಲಲಿತ್ರವರು ಇದ್ದಕ್ಕಿದ್ದಂತೆ ತಮ್ಮ ಧ್ವನಿಯನ್ನು ಕಳೆದುಕೊಂಡರು. ಆಗ ಸಂಗೀತ ಕಾರ್ಯಕ್ರಮಗಳನ್ನು ವಿದೇಶ ಪ್ರವಾಸವನ್ನು ಒಟ್ಟಿಗೆ ನಿಲ್ಲಿಸಬೇಕಾಗಿ ಬಂತು. ನಂತರ ಲಂಡನ್ನಿನ ಪೀಟರ್ ಹ್ಯಾರಿಸನ್ ರವರ ಮಾರ್ಗದರ್ಶನದಲ್ಲಿ ಧ್ವನಿಯನ್ನು ಪಡೆದುಕೊಂಡು ಮತ್ತೆ ಹಾಡತೊಡಗಿದರು.
ಈ ಉಪಕಾರಕ್ಕಾಗಿ ಅವರು ಪೀಟರ್ ಹ್ಯಾರಿಸನ್ ರವರನ್ನು ತಮ್ಮ 4ನೆಯ ಗುರು ಎಂದೇ ಪರಿಗಣಿಸುತ್ತಾರೆ. ಕಾಲಕ್ರಮೇಣ ಲಲಿತ್ ಜೆ ರಾವ್ರವರು ನಾನು ಮೊದಲಿನಂತೆ ಹಾಡುತ್ತಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನೀಡುವುದನ್ನು ನಿಲ್ಲಿಸಿದರು. ಕೆಲವೇ ಶಿಷ್ಯಂದರಿಗೆ ಸಂಗೀತ ಹೇಳಿಕೊಡುವ ಕಾಯಕದಲ್ಲಿ ಧನ್ಯತೆಯನ್ನು ಕಂಡುಕೊಂಡರು. ಇವರು ಹೇಳುವ ಪಾಠಕ್ಕೆ ಶುಲ್ಕವನ್ನೂ ಪಡೆಯದೆ ಉಚಿತವಾಗಿ ವಿದ್ಯಾದಾನ ಮಾಡುತ್ತಿದ್ದಾರೆ. ಇವರಲ್ಲಿ ಕಲಿತ ಹಲವು ಶಿಷ್ಯರು ಇಂದು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದ್ದಾರೆ. ಭಾರತಿ ಪ್ರತಾಪ್, ತಾರಾ ಕಿಣಿ, ಸುಶೀಲಾ ಉಲ್ಲಾಳ್ ಮೆಹ್ತಾ, ಪ್ರತಿಮಾ ಬೆಳ್ಳಾವೆ ಗಣೇಶ್, ದೀಪಾ ಕಾರ್ನಾಡ್, ಮೀರಾ ಸಹಸ್ರಬುದ್ಧೆ, ಕೈಲಾಶ್ ಕುಲಕರ್ಣಿ, ನಿಶಾಂತ್ ಪಣಿಕ್ಕರ್ ಮತ್ತು ಮನೋಹರ್ ಪಟವರ್ಧನ್ ಅಂಥವರಲ್ಲಿ ಕೆಲವರು. ನಮ್ಮ ಲಲಿತಕ್ಕ ಥರ ಗುರುಗಳಂದರೆ ನನಗೆ ಎಷ್ಟು ಜನ್ಮದ ತಪಸ್ಯ ಇರಬೇಕು ಹೇಳಿ ಗೊತ್ತಾಗಲ್ಲ. ಅವ್ರದ್ದು ಹಾಡು ಮಾತ್ರ ಇಲ್ಲ, ಎಷ್ಟು ಪ್ರೀತಿಯಿಂದ ಅವ್ರು ಹೇಳ್ಕೊಡ್ತಾರೆ ಮತ್ತು ನಾವು ಎಲ್ಲರೂ ಅವ್ರದ್ದೇ ಪರಿವಾರ ಥರ. ಜೀವನದ ಮೌಲ್ಯಗಳನ್ನು ತಾವೇ ಉದಾಹರಣೆಯಾಗಿ ನಮಗೆ ತೋರಿಸ್ಕೊಡ್ತಿರೋ ಲಲಿತ್ ರಾವ್ ಹಾಗೂ ಅವರ ಪತಿ ಜೈವಂತ್ ರಾವ್ ಅಂಕಲ್, ಈ ದಂಪತಿಗಳ ಗರಡಿಯಲ್ಲಿ ಬೆಳೀತಿರೋ ನಾವೆಲ್ಲರೂ ಅತಿ ಧನ್ಯರು. ಒಂದು ಸಂಗೀತ ನಮಗೆ ಆನಂದವನ್ನು ನಮಗೆ ಮಾತ್ರ ಕೊಡುವಂಥದ್ದಲ್ಲ, ಎಲ್ಲರಿಗೂ ಆನಂದವನ್ನು ಕೊಡೋದು ಅಲ್ಲ, ಅದು ನನ್ನ ವ್ಯಕ್ತಿತ್ವದ ಒಂದು ಭಾಗವಾಗಬೇಕು ಅಂತ ಹೇಳಿದ್ರೆ ಅದನ್ನು ಉಪಾಸನೆಯ ದೃಷ್ಟಿಯಿಂದ ಸಾಧನೆ ಮಾಡಿರಬೇಕಾಗತ್ತೆ. ಲಲಿತ್ ಜೆ ರಾವ್ ಅವರ ವ್ಯಕ್ತಿತ್ವಕ್ಕೂ ಅವರ ಸಂಗೀತ ವ್ಯಕ್ತಿತ್ವಕ್ಕೂ ಆ ಭೇದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂತಹ ಇವರ ಸಂಗೀತ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕೊಡಮಾಡುವ ಗೌರವ ಪುರಸ್ಕಾರ, ಸುರಸಿಂಗಾರ್ ಸಂಸದ್ನಿಂದ ಸುರಮಣಿ ಪ್ರಶಸ್ತಿ, ಬೆಂಗಳೂರು ಗಾಯನ ಸಮಾಜದಿಂದ ಜೀವಮಾನ ಸಾಧನೆ ಪ್ರಶಸ್ತಿ, ಪುಟ್ಟರಾಜ್ ಸಮ್ಮಾನ್, ಕೇರಳ ಸರ್ಕಾರದಿಂದ ನಿಶಾಗಂಧಿ ಪುರಸ್ಕಾರ, ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರಶಸ್ತಿ, ವಾದಿರಾಜ ಆರಾಧನಾ ಟ್ರಸ್ಟ್ನಿಂದ ಸಂಗೀತ ಕಲಾ ತಪಸ್ವಿ ಪ್ರಶಸ್ತಿ, ಗುಜರಾತ್ ರಾಜ್ಯ ಸಂಗೀತ ನಾಟಕ ಅಕಾಡೆಮಿಯಿಂದ ತಾನಾರೀರಿ ಪ್ರಶಸ್ತಿ, ಮೈಸೂರಿನ ಸ್ವರ ಸಂಕುಲದಿಂದ ಸ್ವರ ತಪಸ್ವಿ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದಿಂದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಅವುಗಳಲ್ಲಿ ಕೆಲವು. ಇವರಿಗೆ 75 ತುಂಬಿದ ಸಂಭ್ರಮವನ್ನು ಶಿಷ್ಯ ಸಮೂಹ ಅರ್ಥಪೂರ್ಣವಾಗಿ ಆಚರಿಸಿತು. ಲಲಿತ್ ರವರು ಸದ್ಯ ಬೆಂಗಳೂರಿನಲ್ಲಿ ತಮ್ಮ ಪತಿ ಜೈವಂತ್ ರಾವ್ರೊಂದಿಗೆ ನೆಲೆಸಿದ್ದಾರೆ. ತಮ್ಮ ಶಿಷ್ಯಂದರಿಗೆ ಸಂಗೀತದ ಧಾರೆ ಎರೆಯುತ್ತಾ ಆಗ್ರಾ ಅತ್ರೋಳಿ ಘರಾಣಾದ ಪ್ರತಿರೂಪವಾಗಿ ನಮ್ಮ ನಡುವೆ ಇದ್ದಾರೆ.